ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸುರೇಶ್ ಅಂತ. ಯಾವ ಊರು? ನಮ್ಮದು ಚಿರೋಣಿ. ಹಾಂ. ಯಾವ ತಾಲೂಕು, ಯಾವ ಡಿಸ್ಟ್ರಿಕ್ಟ್? ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಹಾಂ ಹಾಂ. ನಾವೇನು ಈಗೇನು ನಿಂತಿದ್ದೀವಿ, ಇದು ಎಷ್ಟು ಗಿಡ ಇದೆ? ಇದು ಸಹ 400 ಗಿಡ ಇದೆ. 400 ಗಿಡ ಇದೆಯಾ? ಹಾಂ. ಎಷ್ಟು ವರ್ಷದಪ್ಪ? ಇದು 3ನೇ ವರ್ಷ ಸರ್. 3ನೇ ವರ್ಷದ. ಸರಿ, ಈಗ ನಾವೇನು ವಿಡಿಯೋ ಮಾಡ್ತಾ ಇದ್ದೀವಿ, ಇದಕ್ಕೆ ಯಾವ ಥರ ನೀವು ಮಾರ್ಗದರ್ಶನ ಮಾಡಿದಿರಿ ಸುರೇಶ್ ಅವರೇ? ಸರ್, ಇದು ನಾವು ಈಗ ಗಿಡ ಹಾಕಿ ಸಣ್ಣ ಗಿಡದಿಂದನೂ ಸ್ಪ್ರೇ ಮಾಡ್ಕೊಂತ ಬಂದಿದ್ವಿ. ಹೌದಾ? ನಮ್ದು ಕೆರಾಲ್ ಮಾರ್ಗದರ್ಶನದಿಂದ ಸಣ್ಣ ಗಿಡದಿಂದನೂ ಸ್ಪ್ರೇ ಮಾಡ್ಕೊಂತ ಕೊಟ್ಕೊಂತ ಬಂದೆ. ಓಕೆ. ಇದು ಫಸ್ಟ್ ಇಂದ ಒಂದು 2 ಕಾಳು ಗೊಬ್ಬರ ಬಿಡಿಸಿಲ್ಲ, ಸರ್ಕಾರಿ ಗೊಬ್ಬರ ಒಂದು 2 ಕಾಳು ಹಾಕ್ಯಂತ ಬಂದ್ರು. ನಮ್ದು ವರ್ಷಕ್ಕೆ 4 ಟೈಮ್ ಸ್ಪ್ರೇ ಕೊಡ್ಕೊಂತ ಬಂದಿದ್ವಿ, 3 ತಿಂಗಳಿಗೆ. ಆಮೇಲೆ ಈಗ ದೊಡ್ಡದಾದಂಗೆ ಒಂದು ಗಿಡ ಹೋಗಕ್ಕಾಗಿಲ್ಲ. ಹೌದಾ? ಈಗ ಎಷ್ಟು ವರ್ಷದ್ದು ಇದು ಗಿಡ? ಇದು 3ನೇ ವರ್ಷದ ಸರ್. 3ನೇ ವರ್ಷದ ಗಿಡ ಅಲ್ವಾ? 3ನೇ ವರ್ಷದ 2ನೇ ಅಪ್ಲೆ ನೆಲಕ್ಕೆ ಕೊಡ್ತಾರೆ. ಈಗ ನೀವು ಹೇಳೋ ಲೆಕ್ಕಾಚಾರದ 3ನೇ ವರ್ಷ ಅಂದ್ರೆ ನೆಕ್ಸ್ಟ್ ಇಯರ್ ಇದು ಫಸಲಿಗೆ ಬರೋ ಕಾಣಿಸ್ತಾ ಇದೆ ಅಲ್ವಾ? ಈಗ ಮುಂದಿನ ವರ್ಷಕ್ಕೆ ಅಲ್ಲೇ ಪಪ್ ಕಾಣ್ತಾ ಇರ್ತಾರೆ. ಹಂಗಾಗಿ ಮುಂದಿನ ವರ್ಷಕ್ಕೆ ಒಂದೇ ಲೆವೆಲ್ಗೆ ಪಪ್ ಹಿಂಗಾರ ಹೊಡಿಯೋ ಲೆಕ್ಕಕ್ಕೆ ಇದೆ. ಸುಳಿ ಉದ್ದ ಇದೆ ಅಲ್ವಾ? ಸುಳಿ ಚಾಟ್ ಆಗಿದೆ. ಒಂದು ಗಿಡನೂ ಹೋಗಕ್ಕಾಗಿಲ್ಲ. ಗಿಡನೂ ಹೋಗಿದ್ದಿಲ್ಲ. ಸ್ಪ್ರೇನು ಮಾಡಿಸ್ತಾ ಇದ್ದೀರಿ, ಸಾಯಿಲ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀರಾ? ಸಾಯಿಲ್ ಅಪ್ಲಿಕೇಶನ್ ಕೊಟ್ಟು ನೆಕ್ಸ್ಟ್ ಸ್ಪ್ರೇ ಕೊಡ್ತೀವಿ ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು ಸುರೇಶ್. ಥ್ಯಾಂಕ್ಸ್ ಸರ್.